ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಮಹಿಳೆಯರ ಪಾಲಿಗೆ ವರದಾನವಾಗಿದ್ರೂ ಸಾರಿಗೆ ನಿಗಮಗಳ ಪಾಲಿಗೆ ಮಾತ್ರ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಉಚಿತ ಬಸ್ ಪ್ರಯಾಣದ ಅಬ್ಬರಕ್ಕೆ ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳು ಈಗ ಆರ್ಥಿಕವಾಗಿ ಅಕ್ಷರಶಃ ಪೆಚ್ಚು ಮೋರೆ ಹಾಕಿವೆ. ಸಾರಿಗೆ ಸಂಸ್ಥೆಗಳ ಎಂಡಿ ಅಕ್ರಮ್ ಪಾಷಾ ಅವರು ಸರ್ಕಾರಕ್ಕೆ ಬರೆದಿರೋ ಪತ್ರ ಈಗ ಸಾರಿಗೆ ಇಲಾಖೆಯಲ್ಲಿ ಸಂಚಲನ ಮೂಡಿಸಿದೆ. ನಾಳೆಯ ಬಜೆಟ್ನಲ್ಲಿ 10,000 ಕೋಟಿಗೂ ಅಧಿಕ ಅನುದಾನ ನೀಡದಿದ್ರೆ ಬಸ್ ಸಂಚಾರವೇ ಬಂದಾಗೋ ಭೀತಿ ಎದುರಾಗಿದೆ. ಅಸಲಿಗೆ ಸಾರಿಗೆ ಸಂಸ್ಥೆಗಳು ಎದುರಿಸುತ್ತಿರೋ ಆ ಕರಾಳ ಸತ್ಯಗಳೇನು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಆ ವಿಷಯದ ಬಗ್ಗೆ ನೋಡೋಣ ಬನ್ನಿ. ಹೌದು, ರಾಜ್ಯದ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ರೆ ಇತ್ತ ಸಾರಿಗೆ ನಿಗಮಗಳ ಖಜಾನೆ ಮಾತ್ರ ಖಾಲಿ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಬರೆದಿರೋ ಪತ್ರದಲ್ಲಿ ಆತಂಕಕಾರಿ ವಿಷಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಯೋಜನೆಯಿಂದಾಗಿ ಟಿಕೆಟ್ ಆದಾಯ ಸಂಪೂರ್ಣ ಕುಸಿದಿದ್ದು ದಿನನಿತ್ಯದ ಕಾರ್ಯಾಚರಣೆ ಅಂದ್ರೆ ಡೀಸೆಲ್ ಹಾಕಿಸೋಕು ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕ್ಲೈಮ್ ಮಾಡಿದಷ್ಟು ಹಣವನ್ನ ಮರುಪಾವತಿ ಮಾಡ್ತಿಲ್ಲ ಅನ್ನೋದು ಅಧಿಕಾರಿಗಳ ನೇರ ಆರೋಪ. ಸಾರಿಗೆ ಸಂಸ್ಥೆಗಳ ವಾರ್ಷಿಕ ಲೆಕ್ಕಾಚಾರ ನೋಡಿದ್ರೆ ಎಂಥವರಿಗಾದ್ರೂ ಎದೆ ಝಲ್ ಅನ್ನುತ್ತದೆ. 2023-24ರಲ್ಲಿ ಸುಮಾರು 1,180 ಕೋಟಿ ಕೊರತೆ ಕಂಡು ಬಂದಿದ್ರೆ 2025-26 ಜನವರಿಯ ವೇಳೆಗೆ ಆ ಕೊರತೆ ಬರೋಬ್ಬರಿ 2,000 ಕೋಟಿ ದಾಟಿದೆ. ಈ ವರ್ಷದ ಅಂತ್ಯಕ್ಕೆ ಸಾರಿಗೆ ಸಂಸ್ಥೆಗಳ ಸುಮಾರು 2,962 ಕೋಟಿ ರೂಪಾಯಿ ಹಣದ ಅವಶ್ಯಕತೆ ಇದೆ. ಸರ್ಕಾರ ಭರವಸೆ ನೀಡಿದಂತೆ ಹಣ ಬಿಡುಗಡೆ ಮಾಡದಿದ್ರೆ ಸಾರಿಗೆ ಸಂಸ್ಥೆಗಳು ದಿವಾಳಿ ಆಗೋದು ಗ್ಯಾರಂಟಿ ಅಂತ ಪತ್ರದಲ್ಲಿ ಎಚ್ಚರಿಸಲಾಗಿದೆ. ಈ ಆರ್ಥಿಕ ಬಿಕ್ಕಟ್ಟಿನ ನೇರ ಹೊಡೆತ ಬೀಳುತ್ತಿರುವುದು ಸಾರಿಗೆ ಸಂಸ್ಥೆಯ ಲಕ್ಷಾಂತರ ಸಿಬ್ಬಂದಿಗಳ ಮೇಲೆ. ಚಾಲಕರು ಮತ್ತು ನಿರ್ವಾಹಕರ ಭವಿಷ್ಯ ನಿಧಿ ಅಂದ್ರೆ ಪಿಎಫ್ ಹಣವನ್ನ ಪಾವತಿಸಲು ಸಂಸ್ಥೆಗಳ ಬಳಿ ಹಣ ಇಲ್ಲ. ನಿವೃತ್ತರಾದವರಿಗೆ ಸಿಗಬೇಕಾದ ಗ್ರಾಚ್ಯುಟಿ ಮತ್ತು ಇತರ ಸೌಲಭ್ಯಗಳು ವರ್ಷಗಳಿಂದ ಬಾಕಿ ಉಳಿದಿವೆ. ವಾಹನಗಳ ಸರಿಯಾದ ನಿರ್ವಹಣೆ ಇಲ್ಲದೆ ಹಳೆ ಬಸ್ಗಳಲ್ಲೇ ಜನ ಪ್ರಯಾಣಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಆರ್ಥಿಕ ಸಂಕಷ್ಟ ಸಾರಿಗೆ ನೌಕರರ ಕುಟುಂಬಗಳನ್ನ ಬೀದಿಗೆ ತಳ್ಳುವ ಮುನ್ಸೂಚನೆ ನೀಡಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಲಿರೋ ಬಜೆಟ್ ಮೇಲೆ ಈಗ ಇಡೀ ಸಾರಿಗೆ ಇಲಾಖೆ ಕಣ್ಣಿಟ್ಟಿದೆ. ಅಧಿಕಾರಿಗಳು ಮನವಿ ಮಾಡಿರೋ 10,613 ಕೋಟಿ ರೂಪಾಯಿ ಅನುದಾನ ಸಿಗುತ್ತಾ ಅನ್ನೋದೇ ಈಗಿರೋ $1 ಮಿಲಿಯನ್ ಪ್ರಶ್ನೆ. ಒಂದು ವೇಳೆ ಸರ್ಕಾರ ಈ ಬಾರಿ ಕೈ ಬಿಟ್ರೆ ಸಾರಿಗೆ ನಿಗಮಗಳು ಸಾಲದ ಸುಳಿಗೆ ಸಿಲುಕಿ ಅಯೋಮಯವಾಗೋದು ಖಚಿತ. ಶಕ್ತಿ ಯೋಜನೆ ಮಹಿಳೆಯರನ್ನ ಸಬಲರನ್ನಾಗಿ ಮಾಡ್ತಾ ಇದ್ರು ಸಾರಿಗೆ ಸಂಸ್ಥೆಗಳನ್ನ ಮಾತ್ರ ದುರ್ಬಲಗೊಳಿಸ್ತಾ ಇದೆ ಅನ್ನೋದು ಈಗಿನ ಕಟು ಸತ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.